ವಿಡಿಯೋ ಹಾಕೋದೇ ತುಂಬ ದಿನ ಆಗಿದೆ, ಒಂದು 10 ದಿನ ಜಾಸ್ತಿ ಆಗಿದೆ. ಹಾಗೆಯೇ ಇವತ್ತು ಕೂಡ ಒಂದು ವೆಜ್ ರೆಸಿಪಿ ಮಾಡ್ತಾ ಇದ್ದೇನೆ. ವೆಜ್ ತಿನ್ನುವವರಿಗೆ ಇದು ತುಂಬ ಇಷ್ಟ ಆಗ್ಬೋದು. ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರ್ಬೋದು ಏನಂತೇಳಿ. ಹಾಗಾಗಿ ಯಾರಿಗೆಲ್ಲ ವೆಜ್ ರೆಸಿಪಿ ಇಷ್ಟ ಇದು ಫುಲ್ ವಿಡಿಯೋ ವಾಚ್ ಮಾಡಿ, ಗೊತ್ತಾಗ್ತದೆ ನಿಮಗೆ ಹೇಗೆ ಮಾಡ್ಬೋದು ಅಂತೇಳಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಮತ್ತೆ ಉಂಟಲ್ಲ, ನಾನೇ ದೊಡ್ಡ ಕುಕ್ಕಲ್ಲ, ನನಗಿಂತ ದೊಡ್ಡ ಕುಕ್ ಅವರಿದ್ದಾರೆ. ಅವರು ಯಾವ ರೀತಿ ರೆಸಿಪಿ ಮಾಡ್ತಾರೆ ಅಂತೇಳಿ ನೀವು ಯೂಟ್ಯೂಬ್ ಮೂಲಕ ತುಂಬ ವಿಡಿಯೋ ಎಲ್ಲ ನೋಡಿರ್ತೀರಿ. ಹಾಗೆಯೇ ನಾನಿದು ಈಸಿ ಆಗಲಿಕ್ಕೆ, ಕೆಲವರಿಗೆ ಈಸಿಯಾಗಿ ಮಾಡಿರಬೇಕು, ಅದು ಕೂಡ ಟೇಸ್ಟಿಯಾಗಿರಬೇಕು, ನಾನು ಅಂಥದ್ದೇ ರೆಸಿಪಿ ಹಾಕ್ತಾ ಇದ್ದೇನೆ. ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತೇಳಿ ಅಂಥ ಟಿಪ್ಸನ್ನು ಕೊಡ್ತಾ ಇದ್ದೇನೆ ನಿಮಗೆ. ಕೆಲವರಿಗೆ ಇಷ್ಟ ಆಗಿದೆ ನನ್ನ ರೆಸಿಪಿ, ಹಾಗಾಗಿ ವಿಡಿಯೋ ಎಲ್ಲ ಕೆಲವರು ವಾಚ್ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಯಿತು. ಒಂದಿಬ್ಬರು ಹೇಳಿದ್ದಾರೆ ಸಿಂಪಲ್ ರೆಸಿಪಿ ಮಾಡ್ತೀರಿ, ಇಷ್ಟ ಆಯ್ತು ಅಂತೇಳಿ. ಓಕೆ, ಹಾಗೆಯೇ ನನಗೆ ಸಪೋರ್ಟ್ ಕೊಡ್ತಾ ಇರಿ ನೀವು. ನಿಮಗೆ ಯಾವ ಥರ ವಿಡಿಯೋ ಬೇಕು ನಿಮಗೆ ಕಮೆಂಟ್ ಮೂಲಕ ಹಾಕ್ಬೋದು. ಯಾವ ಥರ ವಿಡಿಯೋ ಅಂತ ಹೇಳಿದರೆ ರೆಸಿಪಿ, ಈಗ ರೆಸಿಪಿ ಇರ್ಬೋದು, ವೆಜ್ಜಲ್ಲಿ ಯಾವ ರೆಸಿಪಿ ಮಾಡಬೇಕು, ನಾನ್ ವೆಜ್ಜಲ್ಲಿ ಯಾವ ರೆಸಿಪಿ ಮಾಡಬೇಕಂತೇಳಿ ನೀವು ನಮಗೆ ಕಮೆಂಟ್ ಮೂಲಕ ಹಾಕ್ಬೋದು. ನಾನು ನಿಮಗೆ ನೆಕ್ಸ್ಟ್ ಆ ವಿಡಿಯೋನು ಅಪ್ಲೋಡ್ ಮಾಡ್ತೇನೆ. ಮೈಕ್ ನಿಮಗೆ ದೊಡ್ಡದು ಕಾಣಿರ್ಬೋದು, ವಾಯ್ಸ್ ಕ್ಲಿಯರಾಗಿ ಕೇಳೋದಿಲ್ಲ ಅಂತೇಳಿ. ನನ್ನ ಹತ್ರ ಈಗ ಸದ್ಯಕ್ಕೆ ಈ ಮೈಕ್ ಒಂದು ಇರ್ತಿತ್ತು, 1-2-3 ವರ್ಷ ಆಯಿತು ಇದನ್ನು ಯೂಸ್ ಮಾಡ್ತಿದ್ದೀನಿ. ಈಗ ಸಣ್ಣದೊಂದು ನೆಕ್ಸ್ಟ್ ತಗೊಳ್ಳುವ, ಈಗ ಅಡ್ಡಿಲ್ಲ ಸದ್ಯಕ್ಕೆ ಇದು ಸಾಕು. ಆದರೆ ಕಂಫರ್ಟೇಬಲ್ ಆಗೋದಿಲ್ಲ ಇದು, ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಜಾಸ್ತಿ ಬೇಕಾಗಿದೆ, ಸಪೋರ್ಟ್ ಕೂಡ ನನಗೆ ಕೊಡ್ತಾ ಇರಿ, ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡ್ತಾ ಇರಿ. ಬನ್ನಿ ಈಗ ರೆಸಿಪಿನ ನಿಮಗೆ ತೋರಿಸ್ತೇನೆ, ನೋಡುವ ಹೇಗೆ ಮಾಡಿದೆ ಅಂತೇಳಿ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಬೀನ್ಸ್ ಆಲೂಗಡ್ಡೆ ಮಜ್ಜಿಗೆ ಹುಳಿ ಮಸಾಲ ಹೇಗೆ ಮಾಡೋದಂತೇಳಿ ನೋಡುವ. ಇಲ್ಲಿ ಒಂದು ಪಾತ್ರೆಯಲ್ಲಿ ಸಣ್ಣಗೆ ಹಚ್ಚಿಕೊಂಡ ಬೀನ್ಸ್ ಹಾಗೂ ಆಲೂಗಡ್ಡೆಯನ್ನು ಹಾಕಿಕೊಳ್ಳುವ. ಆಲೂಗಡ್ಡೆಯಲ್ಲಿ ಮೀಡಿಯಂ ಸೈಜ್ ಇದ್ದರೆ ಸಾಕು. ಹಾಗೆಯೇ ಬೀನ್ಸ್ ಸಣ್ಣಗೆ ಹಚ್ಕೊಳ್ಬೇಕು, ಸಣ್ಣ ಸಣ್ಣ ಪೀಸ್ ಆಗಿರಬೇಕು. ಹಸಿ ಪೊಟ್ಯಾಟೊ ಹಾಗೂ ಬೀನ್ಸ್ಗೆ 1 ಲೋಟದಷ್ಟು ನೀರನ್ನು ಹಾಕಿ ಹಾಗೂ ಉಪ್ಪನ್ನು ಕೂಡ ಸೇರಿಸಿ ಇದನ್ನು ನಾವು ಬೇಯಿಸ್ಕೊಳ್ಳುವ. ಇವಾಗ ಇಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಈ ತರಕಾರಿಗಳು ಮೃದುವಾಗುವವರೆಗೂ ಸರಿಯಾಗಿ ಬೇಯಿಸ್ಕೊಳ್ಬೇಕು. ಹುಳಿ ಮೊಸರು ತಯಾರಿಕೆಗೆ 1 ಲೋಟದಷ್ಟು ಮೊಸರನ್ನು ತಗೊಳ್ಳುವ. ಆನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರು, ಮೆಣಸಿನ ಪೌಡ್ರು, ಹಾಗೆಯೇ ಗರಂ ಮಸಾಲ ಪೌಡ್ರು, ಆನಂತರ ಕೊತ್ತಂಬರಿ ಪೌಡ್ರನ್ನು ಹಾಕ್ಕೊಳ್ಳುವ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಈಗ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ಬರಬೇಕಿತ್ತು. ಇವಾಗ ಇಲ್ಲಿ ಒಂದು ಪಾತ್ರೆಯಲ್ಲಿ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಬೋದು, ಅದು ಆಪ್ಷನಲ್. ನಾವೀಗ ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದೇವೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಹಾಗೆಯೇ ಇಲ್ಲಿ ತುಪ್ಪ ಇದಾದ ಮೇಲೆ ನಾವಿಲ್ಲಿ ಸಣ್ಣಗೆ ಹಚ್ಕೊಂಡಂತಹ ನೀರುಳ್ಳಿ ಏನಿದೆ ಇದನ್ನು ಹಾಕ್ಕೊಳ್ಬೇಕು. ಇದನ್ನು ಡೀಪಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಬೇಕಾದರೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಯಾಕಂತ ಹೇಳಿದರೆ ಇದು ಬ್ರೌನ್ ಕಲರ್ ಬರಬೇಕಾದ್ರೆ ಸ್ವಲ್ಪ ಬೇಗನೆ ಡೀಪಾಗಿ ಫ್ರೈ ಆಗ್ತದೆ, ಅದಕ್ಕೆ ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು ಇದಕ್ಕೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಳ್ಳುವ. ಈಗ ಈರುಳ್ಳಿ ಫ್ರೈ ಆದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನಕಾಯಿ ಹಾಕ್ಕೊಳ್ಬೋದು. ಹಸಿಮೆಣಸಿನಕಾಯಿ 2 ಅಥವಾ 3 ಹಾಕ್ಕೊಳ್ಬೋದು. ನಾನಿಲ್ಲಿ 2 ಮಾತ್ರ ಹಾಕ್ಕೊಂಡಿದ್ದೇನೆ, ಸಣ್ಣದು. ಹಾಗೆಯೇ ಇಲ್ಲಿ ಸಣ್ಣಗೆ ಪೀಸ್ ಮಾಡ್ಕೊಂಡಂತಹ ಟೊಮ್ಯಾಟೊ ಕೂಡ ಹಾಕ್ಕೊಳ್ಳುವ. ಇದನ್ನು ಕೂಡ ಒಳ್ಳೆ ಮಾಡಿ ಫ್ರೈ ಮಾಡಿಕೊಳ್ಳುವ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಳ್ಳುವ. ಹಸಿ ವಾಸನೆ ಹೋಗೋ ತನಕ ಕೂಡ ಈ ರೀತಿ ನಾವು ಡೀಪಾಗಿ ಫ್ರೈ ಮಾಡಿಕೊಳ್ಳುವ. ಇದಾದ ನಂತರ ನಾವು ಮೃದುವಾಗಿ ಬೇಯಿಸಿಕೊಂಡಂತಹ ತರಕಾರಿ ಏನಿದೆ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಬೇಕು. ಇವಾಗ ಇದನ್ನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 ಅಥವಾ 2 ನಿಮಿಷ ನಾವು ಅದೇ ಫ್ಲೇಮಲ್ಲಿ ಬೇಯಿಸ್ಲಿಕ್ಕೆ ಇಡುವ.
ಮೊಸರಿಗೆ ಮಸಾಲವನ್ನು ರೆಡಿ ಮಾಡ್ಕೊಂಡಿದ್ದೀವಿ ಆಲ್ರೆಡಿ, ಅದನ್ನು ಇವಾಗ ಹಾಕಿಕೊಡುವ. ಆನಂತರ ಇದನ್ನು ಜಾಸ್ತಿ ನಾವು ಹೆಚ್ಚಿಗೆ ಕುದಿಸಬಾರ್ದು. ಇದು ಮೊಸರು ಆಗಿದ್ದರಿಂದ ಹೆಚ್ಚಿಗೆ ಕುದಿಸಿದ್ರೆ ಇದು ಮೊಸರು ಒಡೆದು ಹೋಗುವ ಸಾಧ್ಯತೆ ಇರ್ತದೆ. ಸೊ ಅದಕ್ಕಾಗಿ ನಾವು ಇದನ್ನು ಸ್ವಲ್ಪನೇ ಕುದಿಸಿದರೆ ಸಾಕು. ಈಗ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕುದಿಸಿದರೆ ಸಾಕು. ಹಾಗೆಯೇ ಇದು ಸ್ವಲ್ಪ ದಪ್ಪ ಆದರೆ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಅರ್ಧ ಲೋಟದಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ, ಇವಾಗ ಇಲ್ಲಿ ಬೀನ್ಸ್ ಹಾಗೂ ಪೊಟ್ಯಾಟೊ ಹುಳಿ ಮಜ್ಜಿಗೆ ಮಸಾಲ ರೆಡಿ ಆಯಿತು. ಇದು ಅನ್ನದೊಂದಿಗೆ ಹಾಕಿಕೊಂಡು ತಿಂದರೆ ತುಂಬ ರುಚಿಯಾಗಿರ್ತದೆ. ಓಕೆ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೂ ಹೇಗಾಯ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಒಂದು ಕಮೆಂಟ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.